ಹೆಲೋ ಎವ್ರಿವಾನ್, ದಿಸ್ ಇಸ್ ವಿಕಾಸ್. ನಾನು ಇಂಟ್ರಡಕ್ಷನ್ ಸದ್ಯಕ್ಕೆ ಬಿಡೋಣ. ಈ ಕನಸುಗಳ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ಈ ಪ್ರಪಂಚದಲ್ಲಿ ಎಷ್ಟೋ ಜನ ಏನೋ ಆಗ್ಬೇಕು ಅಂದ್ಕೊಂಡಿರ್ತಾರೆ, ಕೊನೆಗೆ ಇನ್ನೇನೋ ಆಗಿರ್ತಾರೆ. ಆದರೆ ನಾವೇನೋ ಆಗ್ಬೇಕು ಅಂದ್ಕೊಂಡಿರೋದಂತೂ ಸುಮ್ಮನೆ ಅಂತೂ ಯೋಚಿಸ್ಬಿಟ್ಟಿರಲ್ಲ. ನಮ್ಮ ಪ್ರತಿಯೊಂದು ಯೋಚನೆಗಳಿಗೂ ಕಲ್ಪನೆಗಳಿಗೂ ಸರಿಯೊಂದು ಸಮಯನೇ ಈ ಸ್ಲೀಪಿಂಗ್ ಟೈಮ್. ನಿದ್ದೆ ಅಂದರೆ ಗೊತ್ತೇ ಇದೆ, ಕನಸುಗಳು ಕಾಮನ್. ಇಂಟ್ರೆಸ್ಟಿಂಗ್ ಮತ್ತು ವಿಚಿತ್ರನೂ ಹೌದು. ಅದರಲ್ಲೂ ನಮ್ಮ ಪ್ರೇಮ್ ವಿಷಯದಲ್ಲಿ ಇದು ಸ್ವಲ್ಪ ಜಾಸ್ತಿನೇ. ಅದೊಂದು ಭೀಕರ ಕನಸು. ಅದರ ನಾನೇ 1000 ವರ್ಷದಿಂದ ಯುದ್ಧ ಮಾಡ್ತಿದ್ದೆ. ಮೇ ಬಿ 300 ಅಂತಾನೆ ಇಟ್ಕೊಳ್ಳಿ. ಅದೊಂಥರ ವಿಚಿತ್ರ ಕನಸು. ಅದಕ್ಕಿಂತ ಕೆಟ್ಟ ಕನಸು ಬಿದ್ದಿದ್ರು ಆ ಕನಸು ಮಾತ್ರ ನೆನಪಲ್ಲಿರೋದು. ನನ್ನ ಜೀವನ ಇಷ್ಟನ ಬರೀ ಕನಸು ಕಾಣೋದೇನ ಅಂತ ಅನ್ಸಿದ್ರು. ಯಾಕೋ ಇಂಟ್ರೆಸ್ಟ್ ಇರುತ್ತೆ, ಮತ್ತೆ ಮಲ್ಕೋತಿದ್ದೆ. ದಾರಿ ತಪ್ತಾ ಇದೆ, ಕೈಯಲ್ಲಿ ಆಯುಧ ಬೇರೆ ಇದೆ. ಓಹೋ, ರಾಜ ನಾನೇನಾ? ಇವಾಗ ಕ್ಲೋಸಪ್ಪಲ್ಲಿ ಒಂದು ಶಾರ್ಟ್ ತೆಗಿತೀವಿ, ಟೈಟಲ್ ಝೂಮಿನ್ ಆಗ್ತಾ ಹೋಗುತ್ತೆ. ಟೈಟ್ಲ್ ಏನು ಗೊತ್ತಾ? ನನ್ನ ಕನ್ಸಲ್ಲಿ ಒಂದಿನ ಈ ಡ್ರೀಮ್ ಫುಲ್ ಆಫ್ ಡ್ರೀಮ್ಸ್. ಲೋ, ನೀನು ಕತೆ ಹೇಳಿ ಮಲಗ್ಸೋದೇ ಆಗೋಯ್ತು. ನಿನ್ನ ಲೈಫಲ್ಲಿ ಏನು ಮಾಡಲ್ಲ. ಕಾಲ್ ಎಳೆಯೋರು ಯಾವತ್ತಿದ್ರು ಕಾಲ್ ಕೆಳಗಿರ್ತಾರೆ. ಪ್ರೀತಿ ಅಭಿಮಾನ ಇಟ್ಟಿರೋ ಜನಗಳು ಹೃದಯದಲ್ಲಿರ್ತಾರೆ. ಏ ಮಗ, ಇದು ಮೇಲ್ ಚೆಕ್ ಮಾಡಿದ್ಯಾ? ಇಲ್ಲ. ಹೇಯ್, ಇಂಟರ್ವ್ಯೂದು ಇಂಪಾರ್ಟೆಂಟ್ ಮೇಲ್ ಬಂದಿದೆ, 11:15 ಇರೋದು, ಮರಿಬೇಡ. ಸರಿ. ಮಲಗಿದಾಗ 1, ಎದ್ದಾಗ 11. ಇಂಟರ್ವ್ಯೂ 11:15. 11:15? ನಮ್ಗಿದೆಲ್ಲ ಬೇಕಾ? ಇಷ್ಟು ಸಾಕು. ಸಾಂಗ್ ಕೇಳ್ತೇವೆ ಸಾಹೇಬ್ರು. ಸ್ಟ್ಯಾಂಡ್ ಒಂದು. ಹಾಯ್ ಮಗ, ಆಲ್ ದ ಬೆಸ್ಟ್. ಹೇಯ್, ಥ್ಯಾಂಕ್ಸು. ಓಕೆ. ಪ್ರೇಮ್, ಹಾಂ, HR ಸರಿ ಇಲ್ಲ, ಸ್ವಲ್ಪ ಹುಷಾರು. ಸರಿ, ನೋಡ್ಕೊತೀನಿ. ಅಪ್ಪ ಗಣೇಶ ಕಾಪಾಡಪ್ಪ. ಥೂನಿನ ಕಾಮನ್ ಸೆನ್ಸ್ ಇಲ್ವಾ? ಎಷ್ಟೊತ್ಗೋ ಬರೋದು? ಇಂಟರ್ವ್ಯೂ ನಿಂದ ನಂದ? ನಿನಗಿಂತ ಮುಂಚೆ ನಾನೇ ಬಂದಿದ್ದೀನಿ. ಹಾಯ್. ಸರಿ, ಹೋಗೋ ಟೈಮ್ ಇಲ್ಲ, ತಗೋ ನಿನ್ ಫೈಲ್. ಸರಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಏನಪ್ಪ ಮಾಡೋದು ಇಂಟರ್ವ್ಯೂ? ಹೇ ಸುರೇಶ್, ಗಣೇಶ್. ಇವನು ಸುರೇಶ್ ಅಂತೆ, ಇವನು ಗಣೇಶ್ ಅಂತೆ. ಪ್ರೇಮ್ ಸಾಗರ್. ಲೇ ಸುರೇಶ, ಲೇ ಗಣೇಶ, ಸ್ವಲ್ಪ ತಡ್ಕೊಳ್ರು. ನಾನು ಪ್ರೇಮ್ ಸಾಗರ್. ವೆಲ್ಕಮ್ ಬ್ಯಾಕ್ ಆಫ್ಟರ್ ಶಾರ್ಟ್ ಬ್ರೇಕ್. ಪ್ರೇಮ್ ಸಾಗರ್, ನಿಮ್ಮ 1 ಕೋಟಿ ರೂಪಾಯಿಗಳ ಪ್ರಶ್ನೆ, ಕೊನೆಯ ಪ್ರಶ್ನೆ ಇದೀಗ. ಗುರುಗಳೇ, ಜಂಗ್ रहेगी हम भारत की बर्बादी तक जंग रहेगी. ಸರಿ ಹೇಳ್ತಾ ಇದ್ದೀರಾ ನೀವು? ಇರಪ್ಪ ಒಂದು ನಿಮಿಷ, ಕ್ವೆಶ್ಚನ್ ಕಂಪ್ಲೀಟ್ ಆಗೋವರೆಗೂ. ಈ ಘೋಷಣೆ ಕೂಗಿದ ಬೀಪ್ ವಿದ್ಯಾರ್ಥಿಗಳು ಯಾವ ಯೂನಿವರ್ಸಿಟಿಗೆ ಸೇರಿದವರು? ನಿಮ್ಮ ಆಪ್ಷನ್ಸ್ ಹೀಗಿದೆ:
ಎ ಹಾರ್ವರ್ಡ್, ಆಪ್ಷನ್ ಬಿ ಆಕ್ಸ್ಫರ್ಡ್, ಸಿ VTU, ಡಿ JNU. ಆ ಬೀಪ್ ನನ್ನ ಮಕ್ಕಳು ಯಾರು ಗೊತ್ತಿಲ್ಲ. ಆಪ್ಷನ್ ಡಿ JNU ಸರ್, JNU. ಗುರುಗಳೇ, ಪ್ರೇಮ್ ಸಾಗರ್ ಅವರು 50-50 ಆಯ್ಕೆಯನ್ನು ಮಾಡಿದ್ದಾರೆ. ಸರ್ JNU ಅಂತ ಹೇಳಿದ ಸರ್, JNU ಸರ್. ತಪ್ಪಾದ 2 ಆಯ್ಕೆಗಳನ್ನು ತೆಗೆದುಹಾಕಿ. ಸರ್ ನಿಮ್ಮ ಮುಂದೆ ಇರುವ ಆಪ್ಷನ್ಸ್: ಆಪ್ಷನ್ ಸಿ VTU, ಆಪ್ಷನ್ ಡಿ JNU. JNU ಅಂತ ಹೇಳಿದ್ನಲ್ಲ ಸರ್, JNU. ಆಪ್ಷನ್ ಡಿ JNU ಲಾಕ್ ಮಾಡಿ. ಓಕೆ ಗುರುಗಳೇ, ಆಪ್ಷನ್ ಸಿ VTU ಅನ್ನು ಫ್ರೀಸ್ ಮಾಡಿ. ಸರ್ JNU ಸರ್, JNU. ಪ್ರೇಮ್ ಸಾಗರ್, ನಿಮ್ಮ ಆಯ್ಕೆ ತಪ್ಪಾಗಿದೆ. JNU ಅಂತ ಹೇಳಿದ್ನಲ್ಲ ಸರ್. ಸಾರಿ ಮಿಸ್ಟರ್ ಪ್ರೇಮ್ ಸಾಗರ್, ತಪ್ಪಾಗಿದೆ. ಮುಂಚೆನೇ ಹೇಳಿದ್ನಲ್ಲೋ 50-50 ಮಾಡೋಣ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀಯ? ಅಯ್ಯೋ, ಮುಂಚೆನೇ ಒಪ್ಕೊಂಡಿದ್ದೀರ. 50 ಲಕ್ಷ ಹೋದ್ರೂ ಬಂದಿರೋದೇ ಛೇ. ಗಣೇಶ್ ಪ್ರೇಮ್ ಸಾಗರ್ ಯಾ ಕಮನ್. ನೋಡಿದ್ದೀನಲ್ಲ, ಅದೇ ಇದು ಮುಂಚೆ. ಪ್ಲೀಸ್ ಟೇಕ್ ಯುವರ್ ಸೀಟ್. ಸೊ ಯಸ್ ಮಿಸ್ಟರ್, so what is your name? Think different, be different. It's already in my resume, sir. This is your resume, right? Sir, Now where is your resume? Please don't waste my time. Go out. Call the next person, please. ಏನಾಯ್ತು? ತಗೋ ನಿನ್ ಫೈಲ್. ಆಲ್ ದಿ ಬೆಸ್ಟ್. sorry. Yeah, please come on. Sit down. Yes, mister. What is your name? Think simple, be simple. Prem Sagar. Okay. Okay, Mr. Prem Sagar. Tell me few languages that you know. Tamil, Telugu, Malayalam, Hindi, English and Kannada. Sorry man, you're rejected. Why? You want to know why? ನಾನು ನಿಮ್ಮನ್ನು 2 ರೀಸನ್ಗೆ ರಿಜೆಕ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದು, ನಾನು ಕೇಳಿದ್ದು ಟೆಕ್ನಿಕಲ್ ಲ್ಯಾಂಗ್ವೇಜಸ್ ಬಗ್ಗೆ. ಎರಡನೇದು, ಕನ್ನಡ ತಾನೇ ನಿಮ್ಮ ಮದರ್ ಟಂಗ್, ಅದನ್ನೇ ಕೊನೆಯಲ್ಲಿ ಹೇಳ್ತಾ ಇದ್ದೀರಾ. ದಟ್ ಶೋಸ್ ಎವ್ರಿಥಿಂಗ್. ಇಂಟರ್ವ್ಯೂಗೆ ಲೇಟ್ ಆಯ್ತು, ಬೇಗ ಹೋಗೋದು. ಹೋಗ್ತೀನಿ. ಹಾಯ್ ಆಲ್ ದ ಬೆಸ್ಟ್ ತಾನೇ? ಸರಿ. ಪ್ರೇಮ್, HR ಸರಿ ಇಲ್ಲ ತಾನೇ? ನಾನು ನೋಡ್ಕೊತೀನಿ ನಿಮ್ಗೇನ್ ಬಿಡು. ಗೊತ್ತಾಯ್ತು ನನ್ನ ಡೈಲಾಗು? ಹಾಯ್ ಬ್ರೋ. ತೂ ನೀನಾ ಕಾಮನ್ ಸೆನ್ಸ್ ಇಲ್ವಾ? ಇಂಟರ್ವ್ಯೂ ನಿಂದ ನಂದ, ಇದೇ ತಾನೇ ನಿನ್ನ ಡೈಲಾಗು? ಸರಿ, ಫೈಲ್ ಕೊಡು. ನಿನ್ನ ಫ್ರೆಂಡ್ ಕರೀತಾರೆ ನೋಡು. Mr. Prem Sagar, ಯಾ let me put you in a situation. Mr. Prem Sagar, ಸರ್ what happened? ನಥಿಂಗ್. Okay. Just imagine, ಹಾಂ ನೀವು ಎತ್ತರವಾದ ಬಿಲ್ಡಿಂಗ್ ಮೇಲೆ ನಿಂತಿರ್ತೀರಾ. Okay. ನಿಮ್ಮ ಸುತ್ತಮುತ್ತ ಏನೂ ಇರೋದಿಲ್ಲ. How will you come out of it? ಐ ವಿಲ್ ಜಂಪ್ ಥ್ರೂ ದ ಪ್ಯಾರಾಶೂಟ್ Okay. ಆರ್ ಐ ವಿಲ್ ಕಾಲ್ ವಿಜಯ್ ಮೆಲೆ ಟು ಬ್ರಿಂಗ್ ಹೆಲಿಕಾಪ್ಟರ್ ಫಾರ್ ಮೀ. ಅವನೇ ರೋಡಲ್ಲ ಅವನು. ಓಕೆ, ಸಾರಿ ಮಿಸ್ಟರ್ ಪ್ರೇಮ್ ಸಾಗರ್. ನಾನು ನಿಮ್ಗೆ ಸ್ಟಾರ್ಟಿಂಗಲ್ಲಿ ಏನು ಹೇಳಿದ್ದು? ಐ ವಿಲ್ ಪುಟ್ ಯು ಇನ್ ಎ ಸಿಚುವೇಶನ್. ಜಸ್ಟ್ ಇಮ್ಯಾಜಿನ್ ಅಂತ ಹೇಳಿ. ಟು ಕಮ್ ಔಟ್ ಆಫ್ ಇಟ್, ಯು ಜಸ್ಟ್ ಹ್ಯಾವ್ ಟು ಸ್ಟಾಪ್ ಇಮ್ಯಾಜಿನಿಂಗ್ ಇಟ್. ದಟ್ಸ್ ಇಟ್. ಅಯ್ಯೋ. ಸೊ ಯು ಆರ್ ರಿಜೆಕ್ಟೆಡ್.
ಡನ್ ಮ್ಯಾನ್. ಐ ಆಮ್ ವೆರಿ ಇಂಪ್ರೆಸ್ಡ್. ಕಂಗ್ರಾಟ್ಸ್. ವೆಲ್ಕಮ್ ಟು ಅವರ್ ಕಂಪನಿ. ಇವನೇನು ಫೋನ್ ಎತ್ತುತ್ತಾ ಇಲ್ವಲ್ಲ. ಇವನು ನೋಡಿದ್ರೆ ಲ್ಯಾಪ್ಟಾಪಲ್ಲಿ ಏನೋ ಮಾಡ್ತಾನೆ. ಇವನಿನ್ನೂ ಮಲಗೇ ಇದ್ದಾನಲ್ಲ. ಏನೋ ಇನ್ನೂ ಮಲ್ಕೊಂಡೇ ಇದೆಯಾ? ಇವನು ನೋಡಿದ್ರೆ ಆರಾಮಾಗಿ ಲ್ಯಾಪ್ಟಾಪ್ ಯೂಸ್ ಮಾಡ್ತಾವನೆ. ಎದೊಳ ಆಯಿತು ಸಾಕು ಮಲ್ಕೊಂಡಿರೋದು. ಏ ಮಗ, ಹಾಯ್, ಸೆಲೆಕ್ಟ್ ಆಯ್ತು ಮಗ ಕಂಪ್ನಿಗೆ. ಮಗ ಟ್ರೀಟಲ್ಲೋ. ನೀಗಿಲ್ಲ ಇಲ್ಲಿವರೆಗೂ ನಾನು ಕಂಡಿದ್ದ ಕನಸಲ್ಲಿ ಪ್ರತಿ ಇಂಟರ್ವ್ಯೂನಲ್ಲೂ ಕ್ವಶನ್ ನನಗೆ ಮುಂಚೆನೇ ಗೊತ್ತಾಗ್ತಾಯಿತ್ತು. ಆದರೆ ಆ ಸಂದರ್ಭ ಸರಿಯಾಗಿ ಉತ್ತರ ಕೊಡೋಕ್ಕೆ ಆಗಲಿಲ್ಲ. ಇದನ್ನು ನಾನು ಏನು ಮಾಡೋಕ್ಕಾಗಲ್ಲ. ಏನೇ ಬಂದರೂ ಸ್ಪಾಂಟೇನಿಯಸ್ ಆಗಿ ರಿಯಾಕ್ಟ್ ಮಾಡಿದಾಗ ಮಾತ್ರ ಇದನ್ನು ಕ್ಲಿಯರ್ ಮಾಡೋಕ್ಕೆ ಸಾಧ್ಯ. ನೋಡಿದ್ರಲ್ಲ, ಕನ್ಫ್ಯೂಸ್ ಆಯ್ತಾ? ಇದೇನಪ್ಪ ಇಷ್ಟೊಂದು ಕನ್ಸುಗಳಂತಾನ? ಅವನೊಬ್ಬನಿಗೆ ಅಲ್ಲ, ನಿಮ್ಗಳಿಗೂ ಇಷ್ಟೇ ಕನ್ಸು ಬಿದ್ದಿರತ್ತೆ, ಬಟ್ ಅದು ಯಾವುದೂ ನೆನಪಿರೋದಿಲ್ಲ ಅಷ್ಟೇ. ಇಷ್ಟಕ್ಕೂ ಈ ಕನ್ಸುಗಳಿಂದ ನೀವೇನು ಕಲ್ತ್ರಿ? ಕನ್ಸಲ್ಲೇ ಕಿಂಗ್ ಆಗಿ ಧೈರ್ಯ ಬಂದರೆ ಸಾಲದು. ರಿಯಲ್ ಲೈಫಲ್ಲಿ ಏನೇ ಬಂದರೂ ಫೇಸ್ ಮಾಡೋ ಕಾನ್ಫಿಡೆನ್ಸ್ ಬೇಕು. ಹಾಟ್ ಸೀಟಲ್ಲಿ ಕೂರೋಕೆ ಕನ್ಸುಗಳು ಅಷ್ಟೇ ಸಾಕು, ಬಟ್ ನಿಜವಾಗ್ಲೂ ಕೋಟಿ ಗೆಲ್ಲೋದಕ್ಕೆ ಸ್ವಲ್ಪ ಬುದ್ಧಿ ಪರಿಶ್ರಮನೂ ಬೇಕಲ್ವಾ? ಇನ್ನು ಇಂಟರ್ವ್ಯೂಗೆ ಬರೋಣ. ಪದೇ ಪದೇ ರಿಪೀಟ್ ಆಗಿ ಬೋರ್ ಓಡಿಸ್ತಿರ್ಬೋದು, ಬಟ್ ಅದನ್ನೇ ತಾನೇ ಅವಕಾಶ, ಆಪರ್ಚುನಿಟೀಸ್ ಅನ್ನೋದು. ಆಪರ್ಚುನಿಟೀಸ್ ಪದೇ ಪದೇ ಸಿಗ್ತಿದೆ ಅಂತಂದರೆ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಇನ್ನು ಕೊನೆಯಲ್ಲಿ ನಾನು ಇಷ್ಟೆಲ್ಲ ಹೇಳಿರೋ ನನಗೂ ಒಂದು ಪರ್ಪಸ್ ಇರಬೇಕಲ್ವಾ? ಲೇಟ್ ಆಯ್ತು ಕಣೋ, ಹೋಗ್ಲಿ, ಕನ್ಫ್ಯೂಸ್ ಆಗ್ಬೇಡ, ಫೋಕಸ್ ಆಗಿರು. ಏನೇ ಕೇಳಿದ್ರು ಸ್ಪಾಂಟೇನಿಯಸ್ ಆಗಿ ಆನ್ಸರ್ ಮಾಡು. ಆಲ್ ದಿ ಬೆಸ್ಟ್. ಸರ್, ಎಸ್, ಕಮನ್. Yeah, I got the file. Yeah. Thanks. Let's move.